ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಿಜೆಪಿ ಶಾಸಕರಾಗಿರುವಂತಹ ವೇದವ್ಯಾಸ್ ಕಾಮತ್ ಅವರು. ಸರ್ ನಮಸ್ಕಾರ. ಈಗ ತಮ್ಮ ಸೇರಿದಂತೆ ಭರತ್ ಶೆಟ್ಟಿ ಹಾಗೂ ಇನ್ನೊಂದು 4 ಜನರ ಮೇಲೆ ಕೇಸ್ ಆಗಿದೆ. ಫಸ್ಟ್ ರಿಯಾಕ್ಷನ್ ಏನು ಸರ್? ಯಾವ ಕಾರಣಕ್ಕೋಸ್ಕರ ನಿಮ್ಮ ಇಷ್ಟು ಜನರ ಮೇಲೆ ಕೇಸ್ ಆಗಿದೆ ಅಂತ ಹೇಳ್ತಿರ್ತಾವು? ಇವತ್ತು ಸಂವಿಧಾನಬದ್ಧವಾಗಿ ಪ್ರತಿಭಟನೆಯನ್ನು ಮಾಡುವಂಥದ್ದು ಇದು ಸಂವಿಧಾನ BR ಅಂಬೇಡ್ಕರ್ ಅವರು ಇಡೀ ದೇಶದ ಜನತೆ ಕೊಟ್ಟಿದ್ದಾರೆ. ಆದಂಥ ಅನ್ಯಾಯದ ಬಗ್ಗೆ ಅಲ್ಲಿ 3 ದಿವಸದ ನಂತರ ಆದಂಥ ಘಟನೆಯ 3 ದಿವಸದಂತ ಹೆತ್ತವರು ಸಾವಿರಾರು ಜನರು ಶಾಲೆ ಹೊರಗಡೆ ಸೇರಿ ನನಗೆ ಕರೆದಾಗ ನಾನು 3 ದಿವಸದ ನಂತರ ಅಲ್ಲಿ ಹೋಗಿದ್ದೇನೆ. ಅಲ್ಲಿ ಹೋಗಿ ಸಾರ್ವಜನಿಕರೊಂದಿಗೆ ಹೆತ್ತವರೊಂದಿಗೆ ವಿಚಾರಗಳನ್ನು ತಿಳ್ಕೊಂಡಿದ್ದೇನೆ. ವಿಚಾರವನ್ನು ತಿಳ್ಕೊಂಡಂಥ ಸಂದರ್ಭದಲ್ಲಿ ಅಲ್ಲಿ ಹಿಂದೂ ದೇವರ ಶ್ರೀರಾಮಚಂದ್ರನಿಗೆ ಅವಹೇಳನ ಮಾಡ್ತಾರೆ, ನಾಗನಿಗೆ ಅವಹೇಳನ ಮಾಡ್ತಾರೆ ಅಂತೇಳುವಂಥ ಮಾತನ್ನು ಹೇಳಿದ ನಂತರ ನಾನು ಪ್ರತಿಭಟನೆಯನ್ನು ಮಾಡಿದ್ದೇನೆ. ಪ್ರತಿಭಟನೆ ಶಾಲೆಯ ಕಾಂಪೌಂಡ್ ಹೊರಗಡೆ ಪ್ರತಿಭಟನೆ ಮಾಡುವಂಥದ್ದು ನನ್ನ ಹಕ್ಕು. ಅದು ನನ್ನ ಹಕ್ಕನ್ನು ಅಧಿಕಾರ ಇದೆ ಅಂತೇಳಿ ಕಾಂಗ್ರೆಸ್ನವರಿಗೆ ಮೊಟಕು ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ನನ್ನ ಜವಾಬ್ದಾರಿ, ಹಕ್ಕು. ಈ ಹಕ್ಕನ್ನು ಸಂವಿಧಾನ ನಮಗೆ ಕೊಟ್ಟಿದೆ. ಪ್ರತಿಭಟನೆ ಮಾಡೋದು ತಪ್ಪ? ಇದು ಹಿಟ್ಲರಾ? ಇವತ್ತು ಕರ್ನಾಟಕದಲ್ಲಿರುವ ಹಿಟ್ಲರ್ ಸರ್ಕಾರನ? ರಾಮನಿಗೆ ಅವಹೇಳನೆ ಮಾಡುವಾಗ ನಾವು ಗೇಟ್ನ ಹೊರಗಡೆ ನಿಂತು ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಆದರೆ ಅವ್ರ ಮೇಲೆ FIR ಮಾಡ್ತಾರೆ ಅಂತೇಳಿ ಆದರೆ ಇವತ್ತು ಕಾಂಗ್ರೆಸ್ ಯಾವ ರೀತಿ ಆಡಳಿತ ಮಾಡ್ತಾ ಇದೆ ಅಂತೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ FIR ಕಂಟೆಂಟ್ ಅನ್ನ ನಾನು ನೋಡ್ತಾ ಇದ್ದೆ ಸರ್. ಅದರಲ್ಲಿ ಹಿಂದೂ ಮತ್ತು ಕ್ರಿಶ್ಚಿಯನ್ ಧರ್ಮದ ಸಮುದಾಯಗಳ ನಡುವೆ ಕದನ ಅಥವಾ ಗಲಭೆ ಉಂಟಾಗುವಂತೆ ಪ್ರಚೋದನಕಾರಿ ಸ್ಟೇಟ್ಮೆಂಟ್ಗಳನ್ನ ನೀವು ಹಾಗೂ ಭರತ್ ಶೆಟ್ಟಿ ಅವರು ಕೊಟ್ಟಿದ್ದೀರಾ ಅಂತ ಉಲ್ಲೇಖ ಇದೆ. ಏನು ಹೇಳ್ತೀರಿ? ನೋಡಿ, ಒಂದು ಮಾತನ್ನು ನಾನು ಹೇಳ್ತೀನಿ. ಒಂದು ಕ್ರೈಸ್ತ ಧರ್ಮದ ಟೀಚರ್ ರಾಮನಿಗೆ ಅವಹೇಳನೆ ಮಾಡಿದಾಗ, ನಾಗದೇವರಿಗೆ ಅವಹೇಳನೆ ಮಾಡಿದಾಗ ಅದನ್ನು ನಾವು ಪ್ರಶ್ನಿಸುವುದು ನಾವು ಕೋಮ ಪ್ರಚೋದನೆ ಅಂತೇಳಿ ಅಂಥದ್ದಾದರೆ, ನಾನಿವತ್ತು ಒಂದು ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊನ್ನೆ ಹಿಜಾಬ್ ಪ್ರಕರಣ ಆದಾಗ ಆ ವಿದ್ಯಾರ್ಥಿಗಳಿಗೆ ಯಾರು ಎತ್ತಿ ಕಟ್ಟಿದ್ದು? ಮಣಿಪುರದ ವಿಷಯ ಆದಾಗ ಎಲ್ಲ ಶಾಲೆಯ ಮಕ್ಕಳಿಗೆ ಸಮೇತ ಕ್ಯಾಂಡಲ್ ಇಟ್ಕೊಂಡು ರಸ್ತೆಯಲ್ಲಿ ತರಿಸಿದ್ದು ಅದು ಯಾರ ಪ್ರಚೋದನೆಯಿಂದ ಆಗಿದ್ದು? ಹಾಗಾಗಿ ಇವತ್ತು ಆ ವಿದ್ಯಾರ್ಥಿಗಳು ಅವರ ಫ್ರಸ್ಟ್ರೇಷನ್, ಅವರ ದುಃಖ, ಅವರ ಭಾವನೆ, ಉದ್ವೇಗವನ್ನು ಗೇಟ್ನ ಹೊರಗಡೆ ಬಂದು ಜೈ ಶ್ರೀರಾಮ್ ಅಂತೇಳಿ ಕೂಗುವಂಥ ಸಂದರ್ಭದಲ್ಲಿ ನಾನು ಕೂಡ ಅವರೊಂದಿಗೆ ನಿಂತು ಜೈ ಶ್ರೀರಾಮ್ ಅಂತೇಳಿ ಹೇಳಿದ್ದೇನೆ. ಏನು ತಪ್ಪಿದೆ? ರಾಮನಿಗೆ ಅವಹೇಳನೆ ಮಾಡುವಂಥ ಕೆಲಸ ಕಾರ್ಯಗಳು ಮಾಡ್ತಾರೆ ಅಂತೇಳಿ ಆದರೆ ಇದನ್ನು ಒಂದು ಹಿಂದೂ ಆಗಿ ನಾನು ಶಾಸಕ, ಮತ್ತೆ ನಾನು ಪ್ರಥಮತವಾಗಿ ನಾನು ಹಿಂದೂ ಆಗಿ ನಮ್ಮ ದೇವರಿಗೆ ಅವಹೇಳನ ಆದಾಗ ನಾನು ಅದನ್ನು ಎತ್ತಿ ಮಾತಾಡಿಲ್ಲ ಅಂತೇಳಿ ಆದರೆ ಮತ್ತೆ ಏನು ಈ ದೇಶದಲ್ಲಿ ಬದುಕೋದು ಹೇಳಿ? ಈಗ ಇನ್ನೊಂದು ವಿಚಾರ ಇಲ್ಲಿ ಬರುವಂತದ್ದು, ಅದರಲ್ಲಿ ಕೂಡ ವಿಶೇಷ ಇನ್ನೊಂದು ಹೇಳ್ತೇನೆ ಮೇಡಮ್, ಕೇಳಿ. ಹೇಳಿ. ಅದರಲ್ಲಿ ಕೂಡ ಇನ್ನೊಂದು ಏನಂತ ಹೇಳಿದ್ರೆ, ಭರತ್ ಶೆಟ್ಟಿ ಅವರು ಆ ಜೆರೋಚ ಶಾಲೆಯ ಹೊರಗಡೆ ಬಂದೇ ಇಲ್ಲ, ಶರಣ್ ಪಂಪೇಲ್ ಅವರು ಬಂದೇ ಇಲ್ಲ. ಇಲ್ಲದ ವ್ಯಕ್ತಿಗಳ ಮೇಲೆ ಕೇಸ್ FIR ಹಾಕಿದ್ದಾರೆ ಅಂತೇಳಿ ಆದರೆ ಇದು ಕಾಂಗ್ರೆಸ್ ಉದ್ದೇಶಪೂರ್ವಕವಾಗಿ ಹಿಂದೂ ಧರ್ಮದ ಅವಹೇಳನ ಮಾಡಿದಾಗ ಯಾರೆಲ್ಲ ಎದ್ದು ನಿಂತು ಕರಾವಳಿಯಲ್ಲಿ ಮಾತಾಡ್ತಾರೆ ಅವರನ್ನು ಹತ್ತಿಕ್ಕುವಂಥ ಕೆಲಸ ಕಾರ್ಯಗಳು ಈ ಮೂಲಕ ಮಾಡ್ತಾ ಇದ್ದಾರೆ ಅಂತೇಳಿ. ಭರತ್ ಶೆಟ್ಟಿ ಅವರು ಇದ್ರೆ ತೊಂದರೆ ಇರಲಿಲ್ಲ, ಅವರಲ್ಲಿ ಇರಲಿಲ್ಲ, ಅವ್ರ ಮೇಲೆ ಕೇಸ್ ಹಾಕಿದ್ರು ಇವರು. ಶರಣ್ ಪಂಪೇಲ್ ಅಲ್ಲಿ ಇರಲಿಲ್ಲ, ಅವ್ರ ಮೇಲೆ. ನನಗೆ ಆಶ್ಚರ್ಯ ಅನ್ಸೋದು, ಇಲ್ಲಿ ಪ್ರವೋಕಿಂಗ್ ಸ್ಟೇಟ್ಮೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ ವೇದವ್ಯಾಸ್ ಕಾಮತ್ ಅವರೇ, ಕೇಳಿಸ್ಕೊಳ್ಳಿ. ಇಲ್ಲಿ ಪ್ರವೋಕಿಂಗ್ ಸ್ಟೇಟ್ಮೆಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ ಏನ್ ಪ್ರವೋಕ್ ಮಾಡಿದ್ದಾರೆ ಅಂತ ಎಲ್ಲೂ ಆ ಸ್ಟೇಟ್ಮೆಂಟ್ ಗಳನ್ನು ಕೊಟ್ಟಿಲ್ಲ. ಸೊ ಸಹಜವಾಗಿ ನನಗೂ ಕೂಡ ಇದೇ ಪ್ರಶ್ನೆ ಮೂಡುತ್ತೆ ಅಂತ. ನೋಡಿ, ನಾನು ನಿಮ್ಮ ಹತ್ರ ಒಂದು ಮಾತನ್ನ ಕೇಳ್ತೇನೆ. ಆರೋಪ ಮಾಡಿದವರು ಪ್ರವೋಕಿಂಗ್ ಸ್ಟೇಟ್ಮೆಂಟ್ ಏನು ಅಂತೇಳಿ ಬಹಿರಂಗಪಡಿಸಬೇಕು. ಎಕ್ಸಾಕ್ಟ್ಲಿ. ಶಾಲೆ ಹೊರಗಡೆ ಪ್ರತಿಭಟನೆ ಮಾಡೋದು, ಶಾಲೆ ಹೊರಗಡೆ ವಿದ್ಯಾರ್ಥಿಗಳೊಂದಿಗೆ ಜೈ ಶ್ರೀರಾಮ್ ಹೇಳುವಂಥದ್ದು, ವೆದರ್ ಇಟ್ ಈಸ್ ಪ್ರವೋಕಿಂಗ್. ನಾನು ಕೇಳ್ತೇನೆ ಅವರಿಗೆ, ಜೈ ಶ್ರೀರಾಮ್ ಅಂತ ಹೇಳುವಂಥದ್ದು ಪ್ರವೋಕಿಂಗಾ? ಆ ವಿದ್ಯಾರ್ಥಿಗಳು ಶಾಲೆ ಹೊರಗಡೆ ಬರುವಾಗಲೇ ಜೈ ಶ್ರೀರಾಮ್ ಅಂತ ಬರ್ತಾ ಇದ್ರು. ಅವರ ಉದ್ವೇಗ, ಆವೇಶ ಮಕ್ಕಳದ್ದು ಅಷ್ಟಿತ್ತು. ಆ ಮಾಧ್ಯಮದಲ್ಲಿ ನೀವು ನೋಡಿದಿರಿ ವಿದ್ಯಾರ್ಥಿಗಳು ಯಾವ ರೀತಿಯಲ್ಲಿ ಅದನ್ನು ಪ್ರತಿಭಟನೆ ಮಾಡಿದ್ರು, ಯಾವ ರೀತಿಯಲ್ಲಿ ಅವರು ಹೋರಾಟ ಮಾಡಿದ್ರು ನೀವು ನೋಡಿದಿರಿ. ಹಾಗೆ ಹೋರಾಟ ಮಾಡ್ತಾರಾ? ಓಕೆ, ಆ ಶಿಕ್ಷಕಿ ಕಡೆಯವರು ಹೇಳ್ತಾ ಇರೋದು, ನಾನು ರಾಮ ಅಥವಾ ಹಿಂದೂ ಧರ್ಮದ ಅವಹೇಳನ ಮಾಡಿಲ್ಲ, ಬದಲಾಗಿ ರವೀಂದ್ರನಾಥ್ ಟ್ಯಾಗೂರ್ ಅವರ ಪಾಠವನ್ನ ನಾನು ಬೋಧಿಸ್ತಾ ಇದ್ದೆ. ನಾನು ಯಾವುದೇ ಕಾರಣಕ್ಕೂ ಹಿಂದೂ ಧರ್ಮದ ಅವಹೇಳನ ಮಾಡೇ ಇಲ್ಲ. ಸುಮ್ಮನೆ ಇಲ್ಲಿ ಗಲಭೆ ಮಾಡುವಂತಹ ಪ್ರಯತ್ನ, ಎತ್ಕಟ್ಟುವಂತಹ ಪ್ರಯತ್ನವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ ಅನ್ನೋದು ಆರೋಪ. ನೋಡಿ, ಕದ್ದ ಕಳ್ಳ ಯಾವತ್ತೂ ಸತ್ಯ ಹೇಳಿಲ್ಲ ರೀ. ಇದು ಇತಿಹಾಸದಲ್ಲಿ ನಾವು ನೋಡ್ಬೋದು. ಯಾವುದೇ ಒಂದು ವ್ಯಕ್ತಿ ಕದ್ದಿದ್ದಾನೆ ಅಂತ ಹೇಳಿದ್ರೆ ಒಂದು ಸತ್ಯ ಹೇಳಲ್ಲ. ಇಲ್ಲಿ ಟೀಚರ್ ಮಾತನಾಡಿದ್ದು ಒಂದು ಮಕ್ಕಳಲ್ಲ,
10-50 ಮಕ್ಕಳು ಹೇಳಿ ಆಗಿದೆಲ್ಲ ಮಾಧ್ಯಮದ ಮುಂದೆ. ಸತ್ಯಾಸತ್ಯತೆ ಮಾಧ್ಯಮದ ಮುಂದೆ ಆಲ್ರೆಡಿ ನಿಮಗೆ ತೀರ್ಪು ಕೊಡಿಸುವಷ್ಟು ಮಟ್ಟಿಗೆ ಸತ್ಯಾಸತ್ಯತೆ ಮಾಧ್ಯಮದಲ್ಲಿ ಬಂದಿದೆ. ಆ ಮಕ್ಕಳು ಹೇಳಿದ್ದಾರೆ. ಮತ್ತೆ ಕರಾವಳಿ ಭಾಗದಲ್ಲಿ ಈ ರೀತಿ ಇವತ್ತೇನು ಹೊಸ್ತಲ್ಲ, ಇದರ ಹಿಂದೆಯೂ ಆಗಿದೆ. ಹಾಗಾಗಿ ಒಂದು ಧರ್ಮಕ್ಕೆ ಒಂದು ಟೀಚರ್ ಅವಹೇಳನೆ ಮಾಡ್ತಾರೆ ಅಂತೇಳಿ ಆದರೆ ಆ ಮಕ್ಕಳು ಅದನ್ನು ಸುಮ್ಮನೆ ಕೇಳಿಸ್ಕೊಳ್ಬೇಕಾ? ಹೊರಗಡೆ ಬಂದು ಅವರು ಹೋರಾಟ ಮಾಡಿದ್ದಾರೆ. ಅವರಿಗೆ ಆ ಮಕ್ಕಳಿಗೆ ಹೆದರಿಕೆ ಇದೆ. ನಾಳೆ ಆ ಮಕ್ಕಳನ್ನು ಫೇಲ್ ಮಾಡ್ಬೋದು, ನಾಳೆ ಆ ಮಕ್ಕಳ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೋದು, ಅವರಿಗೆ ತೊಂದರೆ ಕೊಡ್ಬೋದು. ಅಷ್ಟೆಲ್ಲ ಗೊತ್ತಿದ್ದು ಆ ಮಕ್ಕಳು ಹೊರಗಡೆ ಬಂದು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ ರಾಮನ ಬಗ್ಗೆ ನಿಜವಾದ ಭಕ್ತಿಯನ್ನು ತೋರಿಸಿದ್ದಾರೆ ಅವರು. ಅಲ್ಲ, ಇಡೀ ಇಶ್ಯೂವನ್ನ ರಾಜಕೀಯವಾಗಿ ಪೊಲಿಟಿಸೈಸ್ ಮಾಡ್ತಾ ಇದೆ ಬಿಜೆಪಿ ಅನ್ನೋದು ಕಾಂಗ್ರೆಸ್ಸಿಗರ ಆರೋಪ. ನಾನು ಒಂದು ಮಾತನ್ನ ಹೇಳ್ತೇನೆ. ಘಟನೆ ನಡೆದ 3ನೇ ದಿನಕ್ಕೆ ಶಾಸಕ ವೇದವ್ಯಾಸ ಕಾಮತ್ ಮತ್ತು ಭರತ್ ಶೆಟ್ಟರ್ ಮುಟ್ಟಿದ್ದು. ಘಟನೆ ಆದ ದಿವಸವೇ ಐವಾನ್ ಡಿಸೋಜ ಅವರು ಯಾಕೆ ಶಾಲೆಗೆ ಬಂದರು? ಘಟನೆ ಆದ ದಿವಸವೇ ಕಾಂಗ್ರೆಸ್ ನಾಯಕರು ಯಾಕೆ ಶಾಲೆಗೆ ಬಂದರು? 2ನೇ ದಿವಸ ಪುನರಪಿ ಶಾಲೆಗೆ ಬಂದು ಏನಾಗಲ್ಲ ನಾವಿದ್ದೇವೆ ಅಂತ ಯಾಕೆ ಧೈರ್ಯ ತುಂಬಿ ಹೋದ್ರು? ನೀವು ರಾಮನಿಗೆ ಇನ್ನಷ್ಟು ಮಾತಾಡಿ ನಮ್ಮ ಸರ್ಕಾರ ಇದೆ ನಿಮ್ಮನ್ನು ರಕ್ಷಣೆ ಮಾಡ್ತೇವೆ ಅಂತೇಳಿ ಯಾಕೆ ಹೇಳಿದ್ರು ಅವರು? ನಾನು ಒಂದು ಮಾತನ್ನು ಕೇಳ್ತೇನೆ. ಇವತ್ತು ಈ ವಿಚಾರಗಳು ಪ್ರವೋಕ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಪ್ರವೋಕ್ ಏನು ಮಾಡಿದ್ರು ಅಂತ ಹೇಳಬೇಕು. ಇವತ್ತು ಶಾಲೆ ಹೊರಗಡೆ ಪ್ರತಿಭಟನೆ ಮಾಡುವಂಥದ್ದು ಸಂವಿಧಾನವಾಗಿ ಇರುವಂತಹ ಹಕ್ಕು. ಇದನ್ನು ಮೊಟಕು ಮಾಡಿಸುವಂತಹ ವಿಷಯ. ಈಗ ಎಫ್ಐಆರ್ ಕಂಟೆಂಟ್ ಅಲ್ಲಿ ಇರೋದು ಒಂದು ವೇಳೆ ಸುಳ್ಳು ಅಂತ ಆದ್ರೆ ನಿಮ್ಗೆ ಆಪ್ಷನ್ ಇರುತ್ತೆ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡೋದಕ್ಕೆ. ಸೊ ಪ್ರಶ್ನೆ ಮಾಡ್ತೀರಾ ಹಾಗಾದ್ರೆ? 100ಕ್ಕೆ 100 ನೋಡಿ. ಇವತ್ತು ಸರ್ಕಾರ ಅವರ ಕೈಯಲ್ಲಿದೆ. ಸರ್ಕಾರ ಅವರ ಕೈಯಲ್ಲಿದ್ದಾಗ ನಾವು ನ್ಯಾಯಯುತವಾಗಿ ಸಂವಿಧಾನಬದ್ಧವಾಗಿ ಮಾಡುವಂಥ ಹೋರಾಟಕ್ಕೆ ಇವರು ಎಫ್ಐಆರ್ ಮಾಡ್ತಾರೆ. ಹಾಗಾಗಿ ನಮಗೆ ಬೇರೆ ಗತಿ ಇಲ್ಲ, ನಾವು ಕೋರ್ಟ್ ಮುಖಾಂತರ ಅದಕ್ಕೆ ಏನು ಮಾಡಬೇಕು ಮಾಡ್ಕೊಳ್ತೇವೆ. ಅದು ಒಂದು ಭಾಗ. ಆದರೆ ಅಧಿಕಾರ ಇದೆ ಅಂತೇಳಿ ಅಧಿಕಾರ ಶಾಶ್ವತ ಅಲ್ಲ. ನಾನು ಹೇಳುವಂಥದ್ದು ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಇದ್ದಾಗ ಈ ರೀತಿ ನೀವು ತಪ್ಪು ಎಫ್ಐಆರ್ ಮಾಡೋದು, ಪ್ರತಿಭಟನೆ ಮಾಡಲಿಕ್ಕೂ ಬಿಡಲ್ಲ. ಸಿದ್ದರಾಮಯ್ಯನ ವಿರುದ್ಧ ಬರೆದವರಿಗೆ ಎಫ್ಐಆರ್ ಮಾಡೋದು, ಜೈಲಿಗೆ ಹಾಕೋದು, ಇದೆಲ್ಲ ನೀವು ಮಾಡ್ತೀರಿ ಅಂತೇಳಿ ಆದರೆ ಇದನ್ನು ಘಂಟಾಘೋಷವಾಗಿ ನಾನು ಹೇಳ್ತೇನೆ. ಮತ್ತು 2ನೇದು, ನಾನಿವತ್ತು ಶಾಸಕನಿದ್ದೇನೆ, ಇನ್ನು ಮುಂದೆ ನನಗೆ ಗೊತ್ತಿಲ್ಲ. ಆದರೆ ಒಂದು ಮಾತನ್ನು ಹೇಳ್ತೇನೆ, ಶ್ರೀರಾಮಚಂದ್ರನ ವಿರುದ್ಧ ಯಾವುದೇ ವ್ಯಕ್ತಿಗಳು ವಿರುದ್ಧ ಮಾತಾಡಿದ್ರು ಅವರ ವಿರುದ್ಧ ನಾನು ನಿಂತೇ ನಿಲ್ತೇನೆ. ಶ್ರೀರಾಮ ನಾನು ಪ್ರಥಮತವಾಗಿ ಹಿಂದೂ ಮತ್ತೆ ಶಾಸಕ ನಾನು. ಹಾಗಾಗಿ ಇದನ್ನು ನಾವು 100ಕ್ಕೆ 100 ನಾವು ಒಪ್ಪಿಕೊಳ್ಳುವಂಥ ಮಾತಲ್ಲ. ಕಾಂಗ್ರೆಸ್ನವರಿಗೆ ಒಂದು ಹೇಳ್ತೇನೆ, ಶ್ರೀರಾಮನಿಗೆ ವಿರುದ್ಧ ಮಾಡಿದ ಶ್ರೀರಾಮನ ಪರವಾಗಿ ಬರಲ್ಲ ಅವರು. ಶ್ರೀರಾಮನಿಗೆ ವಿರುದ್ಧ ಮಾಡಿದ ಟೀಚರ್ ಪರವಾಗಿ ನಿಲ್ತಾರೆ ಅಂತೇಳಿ. ಆದರೆ ರಾಮನ ಮೇಲೆ ಯಾಕಿಷ್ಟು ದ್ವೇಷ ಕಾಂಗ್ರೆಸ್ನವರಿಗೆ ನನಗೆ ಗೊತ್ತಾಗಲ್ಲ. ರೈಟ್ ಸರ್, ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದಕ್ಕೆ. ಇದು ಶಾಸಕ ವೇದವ್ಯಾಸ್ ಕಾಮತ್ ಅವರು. ಕೋರ್ಟಲ್ಲಿ ನಾವು ಫೈಟ್ ಮಾಡ್ತೀವಿ, ಲೀಗಲ್ ಆಗಿ ನಮಗೂ ಹಕ್ಕಿದೆ, ಬಟ್ ದ್ವೇಷ ರಾಜಕಾರಣ ಅಲ್ಲದೆ ಇನ್ನೇನು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ವೇದವ್ಯಾಸ್ ಕಾಮತ್.